ವಸತಿ ಇಲಾಖೆ ಹಗರಣದ ತನಿಖೆ ಚುರುಕುಗೊಂಡಿದೆ. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರೋದಕ್ಕೆ ಪ್ರಮುಖ ರೀಸನ್ನೇ ವಸತಿ ಇಲಾಖೆಯಲ್ಲಿ ಸ್ಕ್ಯಾಮ್ ಆಗ್ತಿದೆ ಅಂತ ಬಿ ಆರ್ ಪಾಟೀಲ್ ಅವರು ಒಂದು ಆಡಿಯೋವನ್ನು ರಿಲೀಸ್ ಮಾಡಿಸಿದ್ದು. ಇದಾದ ಬಳಿಕ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಸಿಒ ಇಂದ ಮಾಹಿತಿಯನ್ನು ತನಿಖಾಧಿಕಾರಿಗಳು ಕಲೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ತನಿಖಾ ಪ್ರಾಸೆಸ್ ಹೆಂಗೆ ನಡೀತಾ ಇದೆ, ಹೆಂಗಿರುತ್ತೆ ಆ ಪ್ರಕ್ರಿಯೆ ಅನ್ನೋದನ್ನ ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ. ನೋಡ್ಕೊಂಡು ಬರೋಣ ಬನ್ನಿ. ಮನಿ ಕೊಟ್ರೆ ಮನೆ, ವಸತಿ ಇಲಾಖೆ ಹಗರಣ ತನಿಖೆ. ಇಬ್ಬರು ಎಜಿಎಂ, ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒಗೂ ನೋಟಿಸ್. ವಸತಿ ಇಲಾಖೆ ಕೆಲ ಅಧಿಕಾರಿಗಳಿಗೆ ಢವ ಶುರು. ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆಗೆ ಹಣ ವಸೂಲಿ ಮಾಡ್ತಾರೆ. ದೊಡ್ಡ ಹಗರಣ ಆಗ್ತಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು. ಆರೋಪ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಇಲಾಖೆ ತನಿಖೆಗೆ ಸಚಿವ ಜಮೀರ್ ಅಹಮದ್ ಸೂಚಿಸಿದ್ರು. ಈಗ ತನಿಖೆ ಚುರುಕುಗೊಂಡಿದೆ. ವಸತಿ ಇಲಾಖೆಯ ಎಂಡಿ ರಾಜೀವ್ ಗಾಂಧಿ ನಿಗಮದ ಇಬ್ಬರು ಎಜಿಎಂಗಳ ಬಳಿ ಮನೆ ಹಂಚಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳಿ ತನಿಖೆ ಶುರು ಮಾಡಿದ್ದಾರೆ. ಜೊತೆಗೆ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಸಿಇಒ ಬಳಿ ಕೂಡ ಮನೆ ಹಂಚಿಕೆ ವಿವರ ಕೇಳಲಾಗಿದೆ. ಇನ್ನು ಆಳಂದ ವಿಧಾನಸಭಾ ಕ್ಷೇತ್ರದ ಹಲವು ಹಳ್ಳಿಗಳಿಗೆ ಮಂಜೂರಾಗಿದ್ದ 950 ಮನೆಗಳ ಹಂಚಿಕೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಆರೋಪ ಎದ್ದಿದ್ದು, 1 ವರ್ಷದಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಿಂದ ವಸತಿ ಇಲಾಖೆಗೆ ಭೇಟಿ ನೀಡಿರುವ ಸಾರ್ವಜನಿಕರ ವಿವರ ಮತ್ತು ಫಲಾನುಭವಿಗಳ ವಿವರವನ್ನ ಕೂಡ ವಸತಿ ಇಲಾಖೆಯ ಎಂಡಿ ಕೇಳಿದ್ದು, ತಪ್ಪಿತಸ್ಥರನ್ನ ಪತ್ತೆ ಹಚ್ಚುವ ಕಾರ್ಯ ಜೋರಾಗಿದೆ. ಒಟ್ಟಾರೆ ವಸತಿ ಇಲಾಖೆಯ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಜೋರಾಗಿದ್ದು 10 ದಿನಗಳ ಒಳಗಡೆ ವರದಿ ಕೊಡಬೇಕಾಗಿದೆ. ತನಿಖೆ ಚುರುಕುಗೊಂಡಿದ್ದು, ತನಿಖಾ ವರದಿಯಲ್ಲಿ ಏನಿರಲಿದೆ ಕಾದು ನೋಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.